ತಗೊಳ್ಳಿ ಮಂಗಳಾರತಿ. ಚೆನ್ನಾಗಿ ಮೊಮ್ಮಗಳು ಮನ್ಗಿದಾರ ಎದ್ದಿದಾರ ನೋಡು ಹೋಗು. ಆಯ್ತು ಅಪ್ಪಿ ಎದ್ದೇಳಿ. ಇರೋದು ಇನ್ನೊಂದು ಸ್ವಲ್ಪ ಮಲಗಿರಿ, ಎದ್ದಾಳ್ತೀವಿ. ಶಾಲೆಗೆ ಟೈಮ್ ಆಗುತ್ತೆ, ಎದ್ದೇಳಿ. ನಮ್ ಟೀಚರ್ ಹೋಮ್ವರ್ಕ್ ಕೊಟ್ಟರೆ ಬರಿಬೇಕು ಕೊಡೋಣ, ನಂಗೆ ಕೊಡೋಣ, ನಂಗೆ ಮೊಬೈಲ್ ಕೊಡೋಣ. ಅಜ್ಜಿ ಬಾಯಿಲಿ. ಅಯ್ಯಯ್ಯೋ, ಏನ್ ನಿಮ್ದು ಬೆಳಗ್ಗೆನೆ ರಾಮಾಯಣ ಜಗಳ. ಅಜ್ಜಿ ನಂಗೆ ಶಾಲೆಯಲ್ಲಿ ಟೀಚರು ಹೋಮ್ವರ್ಕ್ ಕೊಟ್ಟವ್ರೆ, ಬರಿಬೇಕು, ಮೊಬೈಲ್ ಇಸ್ಕೊಡು. ನನ್ಗೂ ಕೊಟ್ಟವ್ರೆ. ನಮ್ ಹಿಂದಲ್ ಕಾಲದಲ್ಲಿ ಯಾವ ಮೊಬೈಲು ಗಿಬೈಲು ಏನೋ ಇರಲಿಲ್ಲ. ನಾವು ಬೆಳಿಗ್ಗೆ ಬೇಗ ಎದ್ದು ಶಿಸ್ತಾಗಿ ರೆಡಿಯಾಗಿ ದೇವ್ರ ಪೂಜೆ ಮಾಡಿ ತಿಂಡಿ ತಿನ್ಕೊಂಡು ಶಾಲೆಗೆ ಹೋಗ್ತಿದ್ವಿ. ಈಗಲ ಕಾಲದ ಮಕ್ಕಳು ಫೋನು ಟಿವಿ ಅಂತ ಹಾಳಾಗ್ತಾ ಇದ್ದೀರ. ಡ್ಯಾನ್ಸ್ ಮಾಡಿದ್ದು ಸಾಕು, ನಿಲ್ಸಿ, ಶಾಲೆಗೆ ಟೈಮ್ ಆಗುತ್ತೆ. ನಿಮ್ ಬ್ಯಾಗ್ ಬನ್ನಿ, ನಿಮ್ಮನ್ನ ಶಾಲೆ ಕರ್ಕೊಂಡ್ಬರ್ತೀನಿ. ರೀ, ತಗೊಳ್ಳಿ ಕಾಫಿ. ರೀ, ನನಗೆ ಜಾಬ್ ಸಿಕ್ಕೈತೆ, ನಾಳೆಯಿಂದ ನಾನು ಡ್ಯೂಟಿಗೆ ಹೋಗ್ತೀನಿ. ಕಂಗ್ರ್ಯಾಚುಲೇಷನ್ ಭವ್ಯ. ನಾಳೆಯಿಂದ ನೀನೇನು ಡ್ಯೂಟಿಗೆ ಹೋಗ್ತೀಯ. ಹಾಗಾದ್ರೆ ನಾಳೆಯಿಂದ ಅಪ್ಪ ಅಮ್ಮನ ಯಾರು ನೋಡ್ಕೋತಾರೆ ಭವ್ಯ? ಇಲ್ಲ ರೀ, ನನ್ನ ಫ್ರೆಂಡು ಒಂದು ವೃದ್ಧಾಶ್ರಮ ನೋಡಿದಾರಂತೆ, ಅಲ್ಲಿ ಕರ್ಕೊಂಡೋಗಿ ಬಿಡೋಣ. ಬೇಡ ಬೇಡ ಬೇಡ, ಈ ವಯಸ್ಸಲ್ಲಿ ಅಷ್ಟು ಬೇಡ ಭವ್ಯ. ಆಗಲ್ಲ ರೀ, ಇಲ್ಲಿದ್ರೆ ಅವರು ಟೈಮ್ಗೆ ಊಟ ಮಾಡ್ತಾರೋ ಮೆಡಿಸಿನ್ ತಗೋತಾರೋ ಗೊತ್ತಾಗಲ್ಲ. ಅಲ್ಲಾದ್ರೆ ಟೈಮ್ಗೆ ಊಟ ಮೆಡಿಸಿನ್ ಕೊಡ್ತಾರೆ. ನೀ ಹೇಳೋದೇನೋ ಸರಿ ಭವ್ಯ. ಹಾಗಾದ್ರೆ ಈ ವಿಷಯನ ಅಪ್ಪ ಅಮ್ಮ ಹೇಳೋದು. I will try, you go. ಅಪ್ಪ ಅಮ್ಮ ಬನ್ನಿ. ಅಪ್ಪ ಅಮ್ಮ, ನಾನು ನಿಮ್ ಜೊತೆ ಒಂದ್ ಸ್ವಲ್ಪ ಹೊತ್ತು ಮಾತಾಡ್ಬೇಕು. ಈಗಲೂ ಈ ಅಮ್ಮ ಜೊತೆ ಮಾತಾಡಕ್ಕೆ ನಿಮ್ಗೆ ಪುರ್ಸೊತ್ತಾಯ್ತಲ್ಲ. ಏನ್ ವಿಷಯ ಹೇಳು ಮಗ. ಏನಿಲ್ಲ ಅಪ್ಪ ಅಮ್ಮ, ನಿಮ್ಗೆ ಗೊತ್ತು, ನನಗೆ ಬರೋ ಸ್ಯಾಲರಿ ಮನೆ ಬಾಡಿಗೆ, ಮಕ್ಕಳು ಸ್ಕೂಲ್ ಫೀಸು, ಊಟ ಆಚರಣೆ ಅಂತ ಕಷ್ಟ ಆಗ್ತಿದೆ. ಅದಕ್ಕೆ ನಾವು ಒಂದು ತೀರ್ಮಾನ ಮಾಡಿದ್ದೀನಿ. ಅದೇ ತೀರ್ಮಾನ ಹೇಳು ಮಗ. ಏನಿಲ್ಲ ಅಪ್ಪ ಅಮ್ಮ, ನೀವು ನಮ್ಮಿಂದ ಸ್ವಲ್ಪ ದಿನಗಳ ಕಾಲ ದೂರ ಇರಿ. ಅಯ್ಯೋ, ಬಿಟ್ಟು ದೂರ ಇರ್ಬೇಕು. ನಮ್ಮಿಂದ ಏನ್ ತಪ್ಪಾಯ್ತು ಹೇಳು ಮಗ. ದೂರ ಅಂದ್ರೆ ಅಷ್ಟೇನ್ ದೂರ ಅಲ್ಲಪ್ಪ, ಇಲ್ಲೇ ಸಿಟಿ ಹತ್ರ ಇರೋ ವೃದ್ಧಾಶ್ರಮ. ಅಲ್ಲಿ ನಿಮ್ಗೆ ಟೈಮ್ಗೆ ಊಟ, ತಿಂಡಿ, ಟ್ಯಾಬ್ಲೆಟ್ ಎಲ್ಲಾನು ಕೊಡ್ತಾರೆ. ಮತ್ತೆ ನಿಮ್ಗೆ ತುಂಬಾ ಜನ ಫ್ರೆಂಡ್ಸ್ ಇರ್ತಾರೆ, ನಿಮ್ಗೇನು ತೊಂದರೆ ಆಗಲ್ಲ. ಇಲ್ಲಪ್ಪ, ನಿನ್ನ ಇರೋದಕ್ಕೆ ನಮ್ ಕೈಲಿ ಆಗಲ್ಲ. ನೀರು ಗಂಜಿ ಕುಡ್ಕೊಂಡು ಇಲ್ಲೇ ಎಲ್ಲಾರು ಮೂಲೆಯಲ್ಲಿ ಬಿದ್ದಿರ್ತೀವಿ. ನೀವೇನಪ್ಪ ಅಮ್ಮ ಚಿಕ್ಕ ಮಕ್ಕಳ ತರ ಆಟ ಮಾಡ್ತೀರಾ? ನಂಗೆ ಆಫೀಸ್ ಟೈಮ್ ಆಗ್ತಿದೆ, ಸಾಯಂಕಾಲ ಬರ್ತೀನಿ, ರೆಡಿ ಆಗಿ ಅಷ್ಟೇ.
ಅಯ್ಯೋ ದೇವರೇ ನೀನು ಇದ್ದರೆ ಇಂಥ ಜನ್ಮ ಪಾಪಿಗೂ ಕೊಡಬೇಡ. ಹಣೆ ಬರಹ ನೋಡಯ್ಯ ಜೋಗಿ, ಇಲ್ಲಿ ಉಳಿಯಲ್ಲ ನಿನ್ನಂತ ಯೋಗಿ. ನೋಡಿದ್ರಲ್ಲಿ ನಾವು ಬೇಕಿದ್ ಮಗನೇ ನಮ್ಗೆ ಎಷ್ಟು ದೊಡ್ಡ ದೊಡ್ಡ ಮಾತು ಹೇಳಿ ಹೊರಟೋದ. ನನ್ನ ಅವನಿಂದ ಇಂಥ ರೀತಿಯ ಮಾತನ್ನು ನಿರೀಕ್ಷಿಸಲೇ ಇಲ್ಲ. ಎಲ್ಲ ಅವರನ್ನು ಪಡ್ಕೊಂಡಿರೋಂಥದ್ದು ಆ ದೇವರು ಯಾರೇ ರಣೆ ಬದ್ದಲ್ಲಿ ಏನೇನು ಬರ್ತಿದೆ ಅಂತ ತಾನೇ ಗೊತ್ತು. ನಾವು ನಮ್ಮ ಕರ್ತವ್ಯವನ್ನು ಮುಗಿಸಿದ್ದೇವೆ. ಅವನಿಗೂ ಮಕ್ಕಳು ಹೆಂಡತಿ ಕೆಲಸ ಅಂತ ಬ್ಯುಸಿ ಇರ್ತಾನೆ. ಅವನು ನಮ್ಮನ್ನ ವೃದ್ಧಾಶ್ರಮ ಸೇರಿಸ್ತಾನಂತೆ. ನೀನ್ ಯಾಕೆ ಸುಮ್ಮನೆ ಹೊತ್ತು ಆರೋಗ್ಯ ಅನ್ಕೋತೀಯ? ಆರೋಗ್ಯ ಕಟ್ಕೊಂಡು ಏನಾಗ್ಬೇಕಾಗಿತ್ತು? ನಾವು ಬದುಕಿದ್ರು ಸತ್ತಂಗೆ. ಬಾ ಏನೇನ್ ಬೇಕೋ ತುಂಬಿಕೋ. ಒಪ್ಪು ಅಪ್ಪಿ ಶಾಲೆಯಿಂದ ಬರೋ ಹೊತ್ತಾಯ್ತು. ಒಪ್ಪು ಅಪ್ಪಿ ಬಂದ್ರೆ ಅವ್ರ ಮುಖದಲ್ಲಿ ನೋಡಿದ್ರೆ ನಮ್ ಕಾಲು ಮುಂದಕ್ಕೆ ಹೋಗೋದಿಲ್ಲ. ಹೋಗೋಣ. ಇದೇ ನೋಡಿ ಅಪ್ಪ ಅಮ್ಮ, ನೀವು ಇರ್ಬೇಕಾದ್ರೆ ವೃದ್ಧಾಶ್ರಮ. ಇಲ್ಲಿ ನಿಮ್ಗೆ ಟೈಮ್ಗೆ ಊಟ ತಿಂಡಿ ಟ್ಯಾಬ್ಲೆಟ್ ಎಲ್ಲ ಕೊಡ್ತಾರೆ. ಮತ್ತೆ ನಿಮ್ಗೆ ತುಂಬಾ ಜನ ಫ್ರೆಂಡ್ಸ್ ಇರ್ತಾರೆ. ಹಾಗೆ ನಾನು ಆರ್ಟಿಕಲ್ ಫೀಸ್ ನ ಒಟ್ಟಿಗೆ ಕಟ್ಟಿದ್ದೀನಿ. ನಿಮ್ಗೆ ಫೀಸ್ ಕಟ್ಟಿ ಕಿರಿಕಿರಿ ಇರಲ್ಲ, ನಿಮ್ಗೆ ಏನೋ ತೊಂದರೆ ಇಲ್ಲ. ಅಕಸ್ಮಾತ್ ನಿಮ್ಗೇನೋ ತೊಂದರೆ ಆಯ್ತಾ ನನಗೆ ಫೋನ್ ಮಾಡಿ, ನಾ ಬಂದು ಬಗೆಹರಿಸ್ಕೊಂಡು ಹೋಗ್ತೀನಿ. ಒಪ್ಪು ಒಪ್ಪಿನ ನೋಡಲು ಆಸೆ ಮಗ. ಏನಪ್ಪ ಅಮ್ಮ ಚಿಕ್ಕ ಮಗು ತರ ಆಟ ಮಾಡ್ತೀರಾ? ನಂಗೆ ಆಫೀಸ್ ಟೈಮ್ ಆಗ್ತದೆ. ನೆಕ್ಸ್ಟ್ ಟೈಮ್ ಬಂದಾಗ ಕರ್ಕೊಂಡ್ ಬರ್ತೀನಿ. ನಾ ಈಗ ಹೋಗ್ತೀನಿ. ಮಗ 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 ಹಣೆ ಬರಹ ನೋಡಯ್ಯ ಜೋಗಿ, ಇಲ್ಲಿ ಉಳಿಯಲ್ಲ ನಿನ್ನಂತ ಯೋಗಿ. ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಜೋಸಫ್. ಈ ಆಶ್ರಮದ ಮೋಸ್ಟ್ ಸೀನಿಯರ್ ಸದಸ್ಯ ನಾನು. ಈ ಆಶ್ರಮದ ಎಲ್ಲಾ ಸದಸ್ಯರ ವಿವರಗಳು ನನಗೆ ಗೊತ್ತು. ಅವರನ್ನು ಭೇಟಿ ಮಾಡಿಸಿಕೊಡ್ತೀನಿ. ಓ ನನ್ನ ಪ್ರೇಮ ಪುತ್ರರೇ, ನಮ್ಮ ಆಶ್ರಮಕ್ಕೆ ಹೊಸ ಅತಿಥಿಗಳು ಬಂದಿದ್ದಾರೆ. ಅವರನ್ನು ಭೇಟಿ ಮಾಡಿಸಿಕೊಳ್ಳಿ. ಬನ್ನಿ ಬನ್ನಿ. ನಮಸ್ಕಾರ. ಏನ್ ಶಾರದಮ್ಮ, ಮಗನ್ ಫೋನ್ ಕಾಲಿಂಗ್ ಸಿಕ್ಕಿದ್ನಾ? ಇಲ್ಲ ಜೋಸಫಣ್ಣ, ಅವನು ಎಷ್ಟು ಬಿಸಿ ಇರ್ತಾನೋ ಏನೋ. ಅವ್ನು ಬಿಜಿ ಇರೋದಕ್ಕೆ ತಾನೇ ನಿನ್ನನ್ನು ಈ ಆಶ್ರಮಕ್ಕೆ ಸೇರಿಸಿರೋದು. ನನ್ನ ಮಗನ ಬಗ್ಗೆ ಎಲ್ಲ ಮಾತಾಡ್ಬೇಡ ಜೋಸಫಣ್ಣ. ಒಂದಲ್ಲ ಒಂದಿನ ನನ್ನ ಮಗ ಬಂದು ಕರ್ಕೊಂಡು ಹೋಗೇ ಇರ್ತಾನೆ, ನೋಡ್ತಾ ಇರಿ. ಈಗ ಹೋದ್ರಲ್ಲ, ಅವ್ರ ಹೆಸರು ಶಾರದಮ್ಮ ಅಂತ. ಅವ್ರ ಮಗನ್ ಫೋನ್ ಕಾಲ್ಗೆ 3 ವರ್ಷದಿಂದ ಕಾಯ್ತಿದ್ದಾರೆ. ಅವ್ರ ಮಗನ್ ಫೋನ್ ಕಾಲ್ ನಾಟ್ ರೀಚಬಲ್. ಹೆಸರು ರಾಮಣ್ಣ ಅಂತ. ಎಂತ ವಿಪರ್ಯಾಸ ನೋಡಿ. ಸಮಾಜಕ್ಕೆ
ಬುದ್ಧಿ ಹೇಳಿದ ನನಗೆ ಮಕ್ಕಳನ್ನು ಶಾಲೆಗೆ ಸೇರಿಸಾಗೆ ನನ್ನ ಮಗ ನನ್ನನ್ನು ನನ್ನ ಹೆಂಡತಿಯನ್ನು ಈ ವೃದ್ಧಾಶ್ರಮಕ್ಕೆ ಸೇರಿಸ್ಬಿಟ್ಟು ಹೋದ. ರಾಮಣ್ಣ, ನೀವು ಇಷ್ಟಕ್ಕೆಲ್ಲ ನೊಂದುಕೊಳ್ಳಬೇಡಿ. ಇಲ್ಲಿ ಇರುವವರೆಲ್ಲ ನಮ್ಮ ವಯಸ್ಕರೇ, ಹಾಗೆ ಇಲ್ಲಿ ಇರುವವರೆಲ್ಲ ಸಮಾನ ಮನಸ್ಕರೇ. ಸಮಾನ ಮನಸ್ಕರಲ್ಲ ಜೋಸೆಫಣ್ಣ, ಸಮಾನ ತೊಂದರೆ ಅನುಭವಿಸುತ್ತಿರುವವರು. ಅಂದಾಗೆ ನೀವು ಇಲ್ಲಿಗೆ ಬಂದಿರುವ ಕಾರಣ ನನ್ನ ಬೇರೆ ಕತೆ. ನನಗೆ ಗಂಡು ಮಕ್ಕಳು ಇಲ್ಲ, ನನಗೆ ಇಬ್ಬರು ಹೆಣ್ಣು ಮಕ್ಕಳು. ಅವರನ್ನು ಚೆನ್ನಾಗಿ ಬೆಳೆಸಿ ಚೆನ್ನಾಗಿ ಓದಿಸಿ ಒಳ್ಳೆ ಸಂಬಂಧವನ್ನು ಮದುವೆ ಮಾಡಿಸಿಬಿಟ್ಟೆ. ಆದರೆ ನನ್ನ ಹೆಂಡತಿ ಸತ್ತ ಮೇಲೆ ಪರಿಸ್ಥಿತಿ ಬದಲಾಯಿತು. ಕೊನೆಗೆ ಒಂದು ನಿರ್ಧಾರಕ್ಕೆ ಬಂದೆ, ಈ ಆಶ್ರಮಕ್ಕೆ ಸೇರಿದೆ. ನೀವೇ ಪುಣ್ಯವಂತರು ಜೋಸೆಫಣ್ಣ. ಮಗು ಗಂಡಾಗಲಿ ಹೆಣ್ಣಾಗಲಿ ಈ ತಾಂತ್ರಿಕ ಯುಗದಲ್ಲಿ ಅಪ್ಪ ಅಮ್ಮನಿಗೆ ವಯಸ್ಸಾದ ಮೇಲೆ ಈ ವೃದ್ಧಾಶ್ರಮವೇ ಗತಿ. ರಾಮಣ್ಣ, ನಿಮ್ಗೊಂದು ಇಲ್ಲಿ ವಿಚಾರ ಹೇಳ್ತೀನಿ. ಇಲ್ಲಿ ಇರುವವರೆಲ್ಲ ಗರ್ಭ ಶ್ರೀಮಂತರೇ. ಅವರ ಮಕ್ಕಳು ಬೇರೆ ಬೇರೆ ದೊಡ್ಡ ಕೆಲಸದಲ್ಲಿರುವ ಡಾಕ್ಟರ್, ಇಂಜಿನಿಯರ್, ಬಿಸ್ನೆಸ್ ಮಾಡುವ ತಂದೆ ತಾಯಿರೇ. ಅದು ಸರಿ ಜೋಸೆಫಣ್ಣ, ಮಕ್ಕಳಿಗಾಗಿ ಯಾವ ಆಸ್ತಿಯನ್ನು ಮಾಡಬಾರದು, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಬೇಕು. ಇರುವ ಎಲ್ಲ ಯುವ ಪೀಳಿಗೆಗಳಿಗೆ ನನ್ನದೊಂದು ಮಾತು. ಒಂದು ಸಾರಿ ನಿಮ್ಮ ಬಾಲ್ಯವನ್ನು ನೆನಪಿಸಿಕೊಳ್ಳಿ. ನೀವು ಚಿಕ್ಕವರಿದ್ದಾಗ ಆಡುವ ಒಂದು ನುಡಿಗಾಗಿ ನಿಮ್ಮ ತಂದೆ ತಾಯಿಯರು ಕಾತುರದಿಂದ ಕಾಯುತ್ತಿದ್ದಾರೆ. ಆದರೆ ನೀವು ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ನಡೆಯಬೇಕಾದಾಗ, ಎಡವಿ ಬಿದ್ದಾಗ ನಿಮ್ಮ ತಂದೆ ತಾಯಿಯ ಧೂಳುಗಳು ಬೀಳದಂತೆ ನೋಡಿಕೊಳ್ಳುತ್ತಿದ್ದರು. ಆದರೆ ನಿಮ್ಮ ತಂದೆ ತಾಯಿಗೆ ಪ್ರಾಯ ಆದಂತೆ ವಯಸ್ಸು ಮುಗಿದಂತೆ ಅವರು ಹೆಜ್ಜೆ ಇಡಲು ಇರುವಾಗ ಅವರಿಗೆ ಬೇಕಾಗಿರುವುದು ಈ ಆಶ್ರಮವೂ ಅಲ್ಲ, ಅವರಿಗೆ ಬೇಕಾಗಿರುವುದು ನಿಮ್ಮ ಸಾಂಗತ್ಯ, ಪ್ರೀತಿ. ಹೇಳಿದ್ರು ಇನ್ನೂ ಬಂದಿಲ್ಲ, ಬಾ ಹುಡ್ಕೋಣ. ಅಜ್ಜ, ಅಜ್ಜ ಅಜ್ಜಿ, ಅಮ್ಮ, ಇವತ್ತು ಅಜ್ಜನಿಗೆ ಇದ್ರಿ ಎಲ್ಲಿ ಕಾಣಿಸ್ತಿಲ್ಲ. ಶಾಲೆಯಿಂದ ತಂದೆ ಬಂದಾಗ ತಿಂಡಿ ಕೊಡ್ತಾ ಇದ್ರು. ನಂಗ್ ಆಟ ಆಡಿಸ್ತಾ ಇದ್ರು. ಯಾವಾಗ್ಲೂ ಕೆಲ್ಸ ಕೆಲ್ಸ ಅಂತಾನೆ ಹೇಳ್ತಿರ್ತೀರ, ನಮ್ ಜೊತೆ ಆಟ ಆಡಕ್ಕೆ ಬರೋದೇ ಇಲ್ಲ. ನೋಡಿ ಮಕ್ಕಳೇ, ಈಗಿನ ಕಾಲದಲ್ಲಿ ಗೌರವವಾಗಿ ಬದುಕಬೇಕು ಅಂದ್ರೆ ಅಪ್ಪ ಅಮ್ಮ ಇಬ್ರು ದುಡಿಲೇಬೇಕು. ಅಲ್ಲಿ ಅಜ್ಜ ಅಜ್ಜಿ ತುಂಬಾ ಚೆನ್ನಾಗಿದ್ದಾರೆ. ನೀವು ಅವ್ರಿಗೆ ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ. ನೀವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಬೇಡಿ. ನೀವು ಚೆನ್ನಾಗಿ ಓದಿ. ಹಾಗಂತ ಅಜ್ಜ ಅಜ್ಜಿನ ವೃದ್ಧಾಶ್ರಮಕ್ಕೆ ಸೇರ್ಸಿದ್ರೆ ನಾವು ಓದಿ ಏನಾಗ್ಬೇಕಾಗಿತ್ತು? ನೀವು ಓದಿ ದೊಡ್ಡ ದೊಡ್ಡ ಕೆಲಸಗಳು ತಗೋಬೇಕು. ಓದಿ ದೊಡ್ಡ ದೊಡ್ಡ ಕೆಲಸ ತಗೊಂಡು ನಿಮ್ಮನ್ನು ಕೂಡ ವೃದ್ಧಾಶ್ರಮಕ್ಕೆ ಸೇರಿಸ್ಬೇಕಾ? ಅಪ್ಪಿ ಹೋಗಿ ಮಾತಾಡ್ಕೊಳ್ಳಿ. ಭವ್ಯ, ನಾವ್ ಯಾಕೋ ತಪ್ಪು ನಿರ್ಧಾರ ತಗೊಂಡ್ವಿ ಅನ್ಸುತ್ತೆ. ಹೌದು ರೀ, ಇವಾಗಲೇ ಅಪ್ಪು ಅಪ್ಪಿ ಅಜ್ಜ ಅಜ್ಜಿನ ತುಂಬಾ ಹಚ್ಕೊಂಡ್ ಬಿಟ್ಟಿದ್ದಾರೆ. ಆದ್ರಿಂದ ನಮ್ಮನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಇದು ಮಕ್ಕಳ ಮೇಲೆ ತುಂಬಾ ಪ್ರಭಾವ ಬೀರಿದೆ. ಬಾ ಈಗಲೂ ಹೋಗಿ ಅಪ್ಪ ಅಮ್ಮ ಕರ್ಕೊಬರೋಣ. ಅಪ್ಪ ಅಮ್ಮ, ನಮ್ಮನ್ನ ಕ್ಷಮಿಸ್ಬಿಡಿ, ನಮ್ಮಿಂದ ತಪ್ಪಾಗಿದೆ. ಬನ್ನಿ. ಸರಿ ಆಯ್ತು. ಅಜ್ಜ ಅಜ್ಜಿ ಅಜ್ಜ ಅಜ್ಜಿ. ಧನ್ಯವಾದ. ನಿಮ್ಗೆ ಈ ನಾಟಕ ಇಷ್ಟ ಆಗಿದ್ರೆ ಜೋರಾದ ಚಪ್ಪಾಳೆ ಮತ್ತು ವಿಜಿಲ್ ಮುಖಾಂತರ ನಿಮ್ಮ ಪ್ರತಿಕ್ರಿಯೆ
ಹಲೋ ನಿಜವಾಗಿ ಹೇಳಿ ಯಾರ್ಯಾರ ಕಣ್ಣಲ್ಲಿ ನೀರು ಬಂತು? ಯಾರು ಬರ್ಲಿಲ್ವಾ? ನಮ್ಮ ಮಕ್ಕಳು ಡ್ರಾಮಾ ಜೂನಿಯರ್ ಹೋಗ್ಬೋದಾ? ಜಿ ಕನ್ನಡದಲ್ಲಿ ಪ್ರಚಾರ ಆಗೋ ಇಲ್ಲಿ ಏನ್ ಪ್ರದರ್ಶನ ಮಾಡಿದ್ರು ಯಾವ ಮಕ್ಕಳು ಕಡಿಮೆ ಇಲ್ಲ, ಹೌದಾ ಇಲ್ಲ? ಜೋರಾದ ಚಪ್ಪಾಳೆ ತಗೊಳ್ಳೋರ ಮುಖಾಂತರ ವೃದ್ಧಾಶ್ರಮ ನಾಟಕ ಮಾಡಿದಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಹೃದಯ ಪೂರ್ವಕವಾದಂತಹ ಚಪ್ಪಾಳೆಗಳನ್ನ ತಟ್ಟೋಣ. ಈ ಒಂದು ನಾಟಕವನ್ನ ನಿರ್ದೇಶಿಸಿ ಮಕ್ಕಳಿಗೆ ಕಲಿಸ್ಕೊಟ್ಟಿದ್ದು ನಮ್ಮ ಶಾಲೆಯ ಮಂಜುನಾಥ್ ಸರ್ ಅವರು. ಡೈರೆಕ್ಟ್ರು ಅವರೇ, ಡೈರೆಕ್ಷನ್ ಅವರೇ. ಈ ನಾಟಕದಲ್ಲಿ ಬಹಳ ಚೆನ್ನಾಗಿ ಮೂಡ್ ಬಂತು. ನಿಮ್ಮನ್ನಂತೂ ನಮ್ಮ ಮಕ್ಕಳು ಸೇರ್ಸಲ್ಲ, ಯಾರು ಆ ಯೋಚನೆಗೆ ಹೋಗ್ಬೇಡಿ. ನಮ್ಮ ಗೌರ್ಮೆಂಟ್ ಶಾಲೆಗೆ ಹೋದ ಮಕ್ಕಳು ಯಾರು ಈ ತರ ಮಾಡೋದಿಲ್ಲ, ಬೇರೆ ಇರಿಸ್ಬೋದೇನೋ.